ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂಡಿದ್ದರು ಮನ್ಯಾಗ. ನೀನು ಹೊಲದಾಗ ಉಳಿಸು, ನಾನು ಮನ್ಯಾಗ ಉಳಿಸ್ತೀನಿ. ನೀವು ಹೊಲದಾಗ ಬೆಳೆ ಬಂತಂದ್ರೆ ಆಯ್ಗಾರಿಗೆ ಅಂತ ಕೊಡ್ತಿದ್ರು, ಆಯ್ಗಾರ ಅಂತಿರ್ತಿದ್ರು. ಮೊದಲು ರಾಶಿ ಮಾಡುವಾಗ ಮೊದಲು ಅವ್ರಿಗೆ ಕೊಟ್ಟು ಉಳಿದದ್ದನ್ನು ರಾಶಿ ಹೇರ್ಕೊಂಡು ಮನೆಗೆ ಬರ್ತಿದ್ರು ರೈತರು. ಹಂಗೆ ನೀನು ಹೊಲದಾಗ ಯಾರಾದರೂ ಆಯ್ಗಾರ ಬಂದ್ರೆ ಒಂದು ಕಾಳು ಕೊಡಕ್ಕೆ ಹೋಗಬೇಡ, ಹಂಗೆ ನೀವು ಉಳಿಸ್ಬೇಕು. ಅವಾಗ ಗಂಡ ಅಂದ, ಮತ್ತು ಮನ್ಯಾಗ ಕುಂತು ನೀ ಹೆಂಗೆ ಉಳಿಸ್ತಿದ್ದಿ ಅಂದ. ನಾ ಹೆಂಗೆ ಉಳಿಸ್ತೀನಿ, ಯಾರಾದರೂ ಭಿಕ್ಷುಕರು ಬಂದ್ರೆ ಒಂದು ತುತ್ತು ಅನ್ನ ನೀಡೋದಿಲ್ಲ, ನಾ ಹಿಂಗೆ ಉಳಿಸ್ತೀನಿ ಸಂಪತ್ತು, ನೀ ಹಂಗೆ ಉಳಿಸು. ಇಬ್ಬರು ಲೋಭ ಗುಣದವರು ಸಿಕ್ಕಿದ್ರು. ಅಂಥವ್ರಿಗೆ ಅಂಥವ್ರು ಜೋಡಾಗತ್ತಾರೆ. ಕುಡಿಸ್ತಾನವ ದೇವರು, ಇಲ್ಲೆದರ ಬಾ ನಿಮ್ಮವ್ರು ಅಂತ. ದೇವ್ರು ಅಂದ್ರೆ ಸಾಮಾನ್ಯ ತಿಳಿದಿರನ. ಇಬ್ಬರು ಅವರ ಇದ್ರು, ಮಾತಾಡ್ಕೊಂಡಾರ. ನೀವು ಹೊಲದಾಗ ಉಳಿತಾಯ ಮಾಡು, ನಾ ಮನ್ಯಾಗ ಉಳಿತಾಯ ಮಾಡ್ತೀನಿ. ಮಳೆ ಚಲೋ ಆಗಿತ್ತು, ಬೆಳೆ ಚಲೋ ಬಂದಿತ್ತು. ಅವ್ರದ್ದು 6 ಎಕರೆ ಹೊಲ ಇತ್ತು. 3 ಎಕರೆ ಜೋಳ, 3 ಎಕರೆ ತೊಗರಿತ್ತು. ಜೋಳ ಬಂದದ, ಈಗ ಕೊಯ್ಯಾಕೆ ಬಂದದ. ತೊಗರಿ ಇನ್ನೂ ಬಂದಿಲ್ಲ. ಆದರೆ ಇವ ಏನು ಮಾಡಿದ, 10 ಜನ ಆಳ ಮನುಷ್ಯರನ್ನ ಕರ್ಕೊಂಡು ಜೋಳ ಕೊಯ್ಯಕ್ಕೆ ಕರ್ಕೊಂಡು ಹೋಗ್ಯಾನ ಹೊಲಕ್ಕೆ. ಹೆಂಡತಿ ಹೇಳ್ಯಾಳ, ನೀವು ಹೊಲದಾಗ ಜೋಳ ಕೊಯ್ಯಕ್ಕೆ ಕರ್ಕೊಂಡು ಹೋಗ್ಯಲ್ಲ, ಉಳುಸು ಅಂತ ಹೇಳ್ಯಾಳ. ಇವ ನೀ ಮನ್ಯಾಗ ಉಳುಸು ಅಂತ ಹೇಳಿ ಹೋದ 10 ಜನ ಕರ್ಕೊಂಡು. ಮನ್ಯಾಗ ಅವತ್ತು ಸಂಡೇ ಇತ್ತು, ರವಿವಾರ ಇತ್ತು. ಇವರಿಬ್ಬರಿಗೂ 2 ಮಕ್ಕಳಿದ್ದರು, ಗಂಡು ಮಕ್ಕಳಿದ್ದು. ಅವು ಶಾಲೆಗೆ ಹೋಗ್ತಿದ್ದು. ತಲೆಯಾಗ ಕೂದಲು ಭಾಳ ಬೆಳೆದಿದ್ದು ಹುಡುಗರಿಗೆ. ರವಿವಾರ ಇತ್ತಲ್ಲ, ಶಾಲೆ ಸೂಟಿ ಇತ್ತಲ್ಲ, ಆವಾಗ ಕಟ್ಟಿಂಗ್ ಮಾಡೋರು ಇರ್ತಾರಲ್ಲ, ಕ್ಷೌರ ಮಾಡೋರು, ಅವ್ರನ್ನ ಕರೆಸಿದಳು ಹೆಣ್ಮಗಳು ಮನೆಗೆ. ನನ್ನ ಮಕ್ಕಳ ತಲೆಯಾಗ ಭಾಳ ಕೂದಲು ಬೆಳೆದಾವು, ಅದಕ್ಕೆ ನೀನು ಏನು ಮಾಡು, ಒಂದಿಷ್ಟು ಸ್ವಚ್ಛ ಮಾಡಕ್ಕಂತಿ ಬಾ ಅಂತ ಕರೆಸಿದಳು ಮನೆಗೆ. ಮನೆಗೆ ಕರೆಸಿ ಹೇಳ್ತಾಳೆ, ಒಂದು ತಲೆ ಸ್ವಚ್ಛ ಮಾಡಕ್ಕೆ ಎಷ್ಟು ತೊಗೊತಿದಿ ಅಂತ ಕೇಳಿದಳು ಹೆಣ್ಮಗಳು. ಅವ ಅಂದ, 1 ತಲೆ ಇಲ್ಲ ನಂದು, 1 ರೂಪಾಯಿಗೆ 3 ತಲೆ ಅಂದವ. ಏನಂದ, 1 ರೂಪಾಯಿಗೆ 3 ತಲೆ ಸ್ವಚ್ಛ ಮಾಡ್ತೀನಿ ಅಂದ. ಭಾಳ ಚಲೋ ಆತಂದ್ಲ. ಯಾಕೆ 1 ರೂಪಾಯಿಗೆ 3 ತಲೆ ಅಂದ್ರೆ ಗಳಿಸೋರಲ್ಲಿ ಇವರು ಲೆಕ್ಕ ಹಾಕಿ ಭಾಳ ಚಲೋ ಆತಪ್ಪ, ಪುಣ್ಯಾತ್ಮ ನಿನ್ನಂತವ ಎಲ್ಲ ಊರಾಗನೂ ಸಿಗ್ಬೇಕಂದ್ಲು. 1 ರೂಪಾಯಿ ಕೊಡ್ತೀನಿ, ಹಾಗಾದ್ರೆ 3 ತಲೆ ಸ್ವಚ್ಛ ಮಾಡಂದಳು. ಆಯ್ತಂದ. 2 ಹುಡುಗರು ಇದ್ರಲ್ಲ ಮನ್ಯಾಗ, ಅವನು 2 ಮುಂದೆ ಕುಡಿಸಿದ್ಲು. ಅವ ಮಸ್ಕೊಂಡ ಬಂದಿದ್ದ ಕತ್ತಿನ ಬರ ಹೊಡೆದು ಹೋಗದ. 2 ಹುಡುಗರದು 5 ನಿಮಿಷನ್ಯಾಗ ತಲೆ ಸ್ವಚ್ಛ ಆತು. ಆವಾಗ 1 ರೂಪಾಯಿ ಕೊಡು ಅಂದವ. ನಾಯಕ್ ಕೊಡಲಿ ಅಂದ್ಲು. ನೀ ಏನು ಹೇಳಿದಿ, 1 ರೂಪಾಯಿಗೆ 3 ತಲೆ ಎಂದಿದಿ, ಮತ್ತು 2 ಮಾಡಿದಿ, ನಾಯಕ್ ಕೊಡಲಿ, ಇನ್ನೊಂದು ತಲೆ ಮಾಡಂದ್ಲು. ಅವಾಗ ಇವ ಅಂದ, ಇನ್ನೊಂದು ತಲೆ ಎಲ್ಲೈತಿ ಕರ್ಕೊಂಡು ಬಾ ಅಂದ. ಇಲ್ಲ, ನಮ್ಮ ಹೊಲಕ್ಕೆ ಹೋಗ್ಯಾನ, ಅವ ಸಂಜೆ ಮಾಡಿ ಬರ್ತಾನೆ, ಅವ ಬರುತ್ತಾನೆ, ಇಲ್ಲೇ ಇರು ಅಂದಳು. ಅವ ಯಾವಾಗ ಬರ್ಬೇಕು, ಅಲ್ಲಿ ತನಕ ಇವ ಕೂಡ್ಬೇಕಂತ. ಇವ ಅಂದ, ನಿಮ್ಮಂಥವ್ರು ರಗಡು ಮಂದಿ ಊರಾಗ ನನಗೆ ಕಾಯ್ಕೋತ ನಿಂತಾರ ಮುಂದಿನ ಮನೆಯವರು. ನಿಮ್ಮ ಮನೆ ಯಾವ ಹೊಲದಾಗಿದ್ದ ಬರೋ ತನಕ ನಾ ಯಾಕೆ ಇಲ್ಲಿ ನಿಲ್ಲಕ್ಕೆ ಹೋಗಲಿ, ನಂದು ಕಾಯಕವೇ ಕೈಲಾಸದ, ಇದನ್ನು ಮಾಡಿದ್ರನ ಜೀವನ ನಂದು. ನಿಮ್ಮ ಮನೆ ಯಾವ ಬರುತ್ತಾನ ನನಗಿಲ್ಲಿ ಇರೋಕ್ಕಾಗೋದಿಲ್ಲ, ನಂದು 1 ರೂಪಾಯಿ ಕೊಡು, ನಾ ಹೋಗ್ತೀನಿ ಅಂತೀವ. ಅವಾಗ ಭಾಳ ತೊಂದರೆ ಅನಿಸಿತು ಹೆಣ್ಮಗಳಿಗೆ. ಏನು ಮಾಡೋದು, ಮನೆ ಯಾವ ಬರ್ಬೇಕಂದ್ರೆ ಸಂಜಿಕೆ, ಅಲ್ಲಿ ತನನರ ಇವ ನಿಲ್ಲುವುದಿಲ್ಲ. ಈಗ ರೊಕ್ಕಾರ ಬೇಡಾಕತ್ಯಾನ, ಏನು ಮಾಡ್ಬೇಕಂತ ತಿಳ್ಕೊಂಡು ಕೊನೆಗೆ ಈಗ 1 ರೂಪಾಯಿ ಕೊಟ್ಟಿದ್ರೆ ಮುಗಿತಿತ್ತು, ಆದ್ರೆ ಕೊಟ್ಟರೆ ಹಾನಿ ಆಗುತ್ತಲ್ಲ, ಇನ್ನೊಂದು ತಲೆ ಲುಕ್ಷಣೆ ಆಗುತ್ತಲ್ಲ. ಹೆಣ್ಮಗಳು ಹಿಂಗೆ ವಿಚಾರ ಮಾಡಿದ್ಲಲ್ಲ. ಅವ ಬರುತ್ತನ ನೀನು ನಿಲ್ಲಕ್ಕೆ ಆಗದಿದ್ರಪ್ಪ ಅಂದ್ರೆ ನಂದ ಮಾಡಿಬಿಡಂದ್ಲು. ಅವಂಗೇನು ಕಾಯಕವೇ ಕೈಲಾಸ, ಯಾರ್ದಾದ್ರೆ ಏನು ಕೂಡಂದವ. ಯಾಕೆ ಕತ್ತಿನ ಮಸ್ದಿದ್ದ, ಕೂಡಂದ. ಈ ಹುಡುಗರದು ಕಣ್ಣು ತೆರೆದ ಮಾಡಿದ್ನ, ಈ ಹೆಣ್ಮಗಳದ್ದು ಕಣ್ಣು ಮುಚ್ಕೊಂಡು ಹೊಡೆದು ಹೋಗದ. ತಲೆಯಾಗಿ ಉಳಿಲಿಲ್ಲ. 1 ರೂಪಾಯಿ ಉಳ್ಸಕ್ಕೆ ತಲೆ ಬಳಸ್ಕೊಂಡು ಕುಂತಲಿ ಹೆಣ್ಮಗಳು. ಕೂದಲಿದ್ರೆ ಚಂದ ಹೆಣ್ಮಕ್ಳು, ಇದ್ದದ್ದು ಒಂದು ದಿವ್ಸ ಕೂದಲ ಕಳ್ಕೊಂಡು ಕುಂತಿದ್ಲು. ಇವ ಸಂಜೆಗೆ ಬಂದು ಹೊಲದಾಗಿದ್ದ, ಜೋಳ ಕೊಯ್ಯಕ್ಕೆ ಕರ್ಕೊಂಡು ಹೋಗಿದ್ನಲ್ಲ 10 ಮಂದಿನ, ಅವನು ಉಳಿಸ್ಕೊಂಡ ಬಂದಿದ್ದ, ಅವನು ಮಜಾದಾಗ ಬಂದಿದ್ದ. ಅವ ಬಂದು ಒಂದಿಷ್ಟು ನೀರು ಕೂಡ ಅಂದ ಕಾಲಿಗೆ.
ನೀರು ತೊಗೊಂಡು ಬಂದು ನೋಡ್ರಿ ಒಳಗಿದ್ದ. 25 ವರ್ಷ ಆಗೈತಿ ಲಗ್ನ ಆಗಿ. ಅವ ಅಂದ, ಯಾರು ನೀನು ಅಂದ. ಗೊತ್ತು ಸಿಗಬೇಕಲ್ಲ ಹೆಣ್ಮಗಳು. ಸೂರ್ಯ ಮ್ಯಾಲ ಕಾಣುವಲ್ಲ, ಮಿಂಚಾಕತ್ತಾನ ಸೂರ್ಯ. ಯಾರು ನೀನು ಅಂದ. ಅವಾಗ ಹೆಣ್ಮಗಳಲ್ಲಿ, ಯಾಕೆ ಹೆಂಗೆ ಕಾಣತ್ತೆ ನಿನಗೆ ಅಂದ್ಲು. 25 ವರ್ಷ ಆಗೈತಿ ಲಗ್ನ ಆಗಿ, ನನಗೆ ಯಾರಂತ ಕೇಳ್ತೀಯ ಅಂದಳು. ಅವ ಅಂದ, ಮತ್ತು ನನಗೆ ಗೊತ್ತಿರ್ಲಾರ್ದಂಗೆ ಯಾವಾಗ ತಿರುಪತಿಗೆ ಹೋಗಿದ್ದೀಯ ಅಂದ. ಅವ ಏನಂದ, ನನಗೂ ಗೊತ್ತಿರ್ಲಾರ್ದಂಗೆ ನೀ ಯಾವಾಗ ತಿರುಪತಿಗೆ ಹೋಗಿ ಬಂದಿ ಅಂದ. ಅಂದ್ರೆ ತಿರುಪತಿಗೆ ಹೋಗಿ ಬಂದವ್ರದ್ದು ಆ ಆಕಾರ ಇರ್ತದ. ಈ ಹೆಣ್ಮಗಳು ಎಲ್ಲಿ ಹೋಗಿಲ್ಲ, ಆದರೂ ಆಕಾರ ಎಲ್ಲಿದು ಬಂದೈತಿ, ತಿರುಪತಿದು ಬಂತದ. ಅವಾಗ ಅವ ಅಂದ, ಹಿಂಗ್ಯಾಕಾಗಿದಿ ಅಂದ. ನೀನೇ ಹೇಳಿದಲ್ಲ ಮನ್ಯಾಗ ಉಳಿಸಂತ, ಉಳ್ಸಕ್ಕೆ ಹೋಗಿ ಹಿಂಗಾಗಿನಿ ಅಂದ್ಲು. ನಂದು ಬಿಡು, ನೀನು 10 ಜನ ಕರ್ಕೊಂಡು ಹೋಗಿದ್ದೆಲ್ಲ, ಮತ್ತು ನೀ ಹೆಂಗೆ ಉಳಿಸಿದೆ ಅಂತ ಕೇಳಿದಳು ಗಂಡನಿಗೆ. ಅವ ಅಂದ, 10 ಜನ ಏನು ಜೋಳ ಕೊಯ್ಯಕ್ಕೆ ಕರ್ಕೊಂಡು ಹೋಗಿದ್ನಲ್ಲ, ಮಧ್ಯಾಹ್ನ 3ಕ್ಕೆ ಮುಗಿಸಿದ್ರು ಅದನ್ನು. ಕೂಲಿಕಾರರ ನೇಮೇನದ, ಮುಂಜಾನೆ 10ಕ್ಕೆ ಹೋಗೋದು, ಸಂಜೆ 6 ತನಕ ದುಡಿಯೋದು. ಈಗ ಮಧ್ಯಾಹ್ನ 3 ಗಂಟೆಕನ ಜೋಳ ಕೊಯ್ಯೋದು ಮುಗೀತಂದ್ರೆ ಹೆಂಡತಿಗೆ ಸಿಟ್ಟು ಬಂತು. ಮತ್ತ್ಯಾಕೆ ಅವ್ರನ್ನ ನೀನು ಕಳಿಸಿದಿ, ಇನ್ನೂ 3 ತಾಸು ವ್ಯರ್ಥ ಆಯ್ತಲ್ಲ, ನಮ್ಮದು ಲಕ್ಷಣೆ ಆಗೋದಿಲ್ಲ ಏನು 3 ತಾಸು, ಮತ್ತೊಂದು ಏನಾರ ಮಾಡೋಕೆ ಹಚ್ಚಬೇಕು, ಹಚ್ಚಬಾರ್ದು ನೀನು ಅಂತ ಹೆಂಡತಿ ಸಿಟ್ಟು ಮಾಡಿಲ್ಲ. ನೀನು ಒಬ್ಬಕ್ಕೆ ಶಾಣೆಕೆ ಅಂತ ತಿಳ್ಕೊಬೇಡ. ಯಾಕೆ ಶಾಣೆಕೆ ಕೂದಲ ಕಳ್ಕೊಂಡಾಳ, ನೀನೇ ಶಾಣೆ ಅಂತ ತಿಳ್ಕೊಬೇಡ, ನಿನಕ್ಕಿಂತ ಶಾಣೆ ಇದ್ದೀನಿ ಅಂದವ. ಹೌದು, ಏನು ಶಾಣೆತನ ಮಾಡಿದೆಪ್ಪ ನೀನು ಅಂತ ಹೆಂಡತಿ ಕೇಳಿದ್ಲು. ಯಾವಾಗ 3 ಗಂಟೆಗೆ ಹೊಲ ಮುಗೀತಲ್ಲ ಜೋಳ ಕೊಯ್ಯೋದು, ಈಗ ಅವ್ರನ್ನ ಕೈ ಬಿಟ್ರೆ 3 ತಾಸು ನಮ್ಮದು ವೇಸ್ಟ್ ಆಗತ್ತೆ. ಅದಕ್ಕೆ ಅಲ್ಲೇ ಮಗ್ಲು ತೊಗರಿತ್ತಲ್ಲ, ತೊಗರಿ ಕೊಯ್ಸಿನಿ ಅಂದ. ಇನ್ನೂ ಹೂ ಆದಿಲ್ಲದ ತೊಗರಿ, ಇನ್ನೂ ಹೂ ಬಿಟ್ಟಿಲ್ಲ ತೊಗರಿ ಹೊಲ, ತೊಗರಿನೂ ಕೊಯ್ಸಿಬಿಟ್ಟಾನ. ನಾ ಹಿಂಗೆ ಉಳಿಸೀನಿ ಅಂದ. ಇಂಥವ್ರಿಬ್ಬರು ಕಟ್ಟಿಗೆರಾಗಿದ್ರೆ ಇಂಥ ಕಾರ್ಯಕ್ರಮ ನಡೀತಾವನು ಕಾರ್ಯಕ್ರಮ. ಹಿಂಗೆ ಮಾಡಕ್ಕೆ ಹೋಗಬೇಡ್ರಿ. ಹೊಲದಾಗ ಬೆಳೆ ಬರೋದಿಲ್ಲ, ತಲೆಯಾಗ ಕೂದಲು ಬರೋದಿಲ್ಲ. ಇದಕ್ಕೇನಂತಾರ, ಲೋಭಗುಣ ಅಂತಾರ, ಕೃಪಣತನ ಅಂತಾರ. ಮತ್ತು ಇನ್ನೂ ನಾಳೆಗೆ ಎಂತೆಂಥವ್ರು ಬರ್ತಾರೆ ನೋಡೋದದ. ಎಲ್ಲರಿಗೂ ನಮಸ್ಕಾರ.